ಹೆಸರು ಮುನಿಯಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಗಲಾಪುರ. ನಮ್ಮ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, 4 ತಿಂಗಳಲ್ಲಿ 5 PDO ಚೇಂಜ್ ಆಗಿದೆ. ಅದರ ಸಂಬಂಧ ಅಭಿವೃದ್ಧಿ ಕಡೆ ಭಾಳ ಇದಾಗ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ಮೂಲ ಪಂಚಾಯತಿಗೆ ಯಾರು ಪ್ರೆಸೆಂಟ್ PDO ಯಾರಾದ್ರೆ ಮೂಲ ಪಂಚಾಯತಿಗೆ ಯಾರು ಇದೈತಿ ಅವರಿಗೆ ಅನುಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ. ಬಾಯಿ ಮೇಡಮ್ ಅಂತ ಮೊದಲಿಂದನ ಅವರು ಒಳ್ಳೆ ದಕ್ಷ ಅಧಿಕಾರಿಗಳು. ಅವರ ಆಡಳಿತ ಇತ್ತಂದಾಗ ಯಾರು ಏನು ತೊಂದರೆ ಇಲ್ಲ. ಈಗ ಹಲವಾರು PDOರನ್ನು ಚೇಂಜ್ ಮಾಡೋಕೆ ರಾಜಕೀಯ ಕಾಣದ ಕೈಗಳು ಕೈವಾಡ ಐತೆ. ತಾಲೂಕು ಅಧಿಕಾರಿಗಳಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಅವ್ರು ರಾಜಕೀಯ ಒತ್ತಡ ಮಾಡ್ಬೋದು 4 ತಿಂಗಳಾಗ 3-4-5 ಮಂದಿನ ಚೇಂಜ್ ಮಾಡಬೇಕಾರೆ ದಯವಿಟ್ಟು ನಮ್ಗೆ ಅದೇ ಜ್ಯೋತಿ ಬಾಯಿ ಮೇಡಮನ್ನ ಮರಳಿ ಇಮಿಡಿಯೇಟ್ಲಿ ಅಂದ್ರೆ ಆದಷ್ಟು ಜಲ್ದಿನ ಅವ್ರ ಪಂಚಾಯತಿಗೆ ಆದೇಶ ಮಾಡಕ್ಕೆ ಇದೈತಿ. ಇಲ್ಲಾಂದ್ರೆ ನಮ್ಮ ಹಳ್ಳಿಗಳೆಲ್ಲ ನಾವೆಲ್ಲ ಮೆಂಬರ್ ಅಧ್ಯಕ್ಷರಾಗಲಿ ರಾಜೀನಾಮೆ ಕೊಡತಕ್ಕಂಥ ಪರಿಸ್ಥಿತಿ ಬಂದೈತಿ. ಹಳ್ಳಿ ಒಳಗೆ ಯಾವ ಅಭಿವೃದ್ಧಿ ಕೆಲಸ ಮಾಡಕ್ ಆಗಂಗಿಲ್ಲ. ಬ್ಯಾಸಿಗೆ ಟೈಮು 15 ದಿನಕ್ಕೊಮ್ಮೆ ಚೇಂಜ್ ಮಾಡ್ಕೊಂತ ಬಂದ ತಾಲೂಕು ಆಫೀಸರು ನಾವು ಹೋಗಿ ಕೇಳಿದ್ರೆ ನಿಮ್ಮ ಮೇಡಮ್ ಅವರೇ ರಜಾ ಹಾಕ್ಯಾರಪ್ಪ ಅಂತ ಹೇಳಿದ್ರೆ, ಮೇಡಮ್ ಅವ್ರಿಗೆ ಕೇಳಿದ್ರೆ UO ಸಾಬ್ರು ಆರ್ಡರ್ ಮಾಡಲ್ಲಪ್ಪ, UO ಸಾಬ್ರು ಆದೇಶ ಆರ್ಡರ್ ಮಾಡಿದ್ರೆ ನಾವು ಪಂಚಾಯತಿ ಬರ್ಕೊಂತ ಅವ್ರು ಅಂತಾರೆ. ಆಮೇಲೆ ಒಂದಿನ ರಜಾ ಮೆಡಿಕಲ್ ರಜಾ ತೆಗೆದು ಒಂದಿನ ತಿಂಗಳ 1.5 ತಿಂಗಳ ಆದ್ಮೇಲೆ ಪಂಚಾಯತಿ ಬಂದು ಒಂದಿನ ಜಾಯಿನ್ ಆದ್ರು. ಜಾಯಿನ್ ಆದ ಮರುದಿನ ಮತ್ತೆ ರಜಾ ಕೊಟ್ಟರು. ರಜಾ ಕೊಡಿಸಿದ್ರು ಅವ್ರು ಅಧಿಕಾರಿಗಳು ಕೊಡಿಸಿದ್ರನ್ನ ಅಧಿಕಾರಿಗಳು ಕೊಡ್ಬೇಕಾದ್ರೆ ಕಾಣದ ಕೈಗಳು ರಾಜಕೀಯ ಕೈವಾಡ ಅವ್ರು ಒತ್ತಡ ಪಡೆದು ಈ ತರ ಮಾಡಕತ್ತಾರ. ಹಿಂಗಾಗಿ ನಮ್ಮ ಜ್ಯೋತಿ ಬಾಯಿ ಮೇಡಮ್ ಅನ್ನ ಒಳ್ಳೆ ಮರೋ ಆದೇಶನ ಮಾಡ್ರಿ ಅಂತ ನಮ್ಮ ಬೇಡಿಕೆ ಐತಿ. ಈಗ ಜ್ಯೋತಿ ಬಾಯಿ ಮೇಡಮ್ ಬಲ್ಲಿ ಕಡೆ ಕೊಟ್ಟಿಲ್ಲ ಅಂತ ಇಲ್ಲ ಕೊಟ್ಟಿಲ್ಲ. ಅವ್ರು ಮೆಡಿಕಲ್ 4 ತಿಂಗಳಾದ್ರೂ ಮೆಡಿಕಲ್ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಪ್ಲೇಸ್ ಇಲ್ಲ. ನಾವು ಹಲವಾರು ಬೇರೆ ಮೌಖಿಕವಾಗಿ ಕೇಳಿದ್ವಿ. ಇವತ್ತು ಲೀಗಲ್ ರೂಪದಲ್ಲಿ ಮನವಿ ಕೊಟ್ಟು ತಮ್ಮ ಹತ್ರ ಬಂದ್ವಿ. ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಪಂಚಾಯತಿಗೆ ಕಳಿಸಿದ್ವಿ ಸರ್. ಇವರು ಬಂದಿದ್ರು, ಇವರು ಸ್ವಲ್ಪ ಬಂದಿದ್ರು. ನಮ್ಮ ಸಮಸ್ಯೆ ಎಲ್ಲ ಕೇಳಿದ್ರು. ಸಮಸ್ಯೆ ಮಾತಾಡಿ ಆಯ್ತಪ್ಪ ನೀವು ಹೇಳಿದ್ರೆ ವೆಂಕಟೇಶ್ವರಿ ಚಾರ್ಜ್ ಮಾಡ್ತೀವಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿ ಮಾತಾಡಿದ್ರು. ಆದ್ರೂ ಕೂಡ ಇವ್ರಿಗೆ ಒಂದೇ ಇದು ಗ್ರೇಡ್ 2 ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಇಡೀ ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ಪಂಚಾಯತಿಗೆ ಕೊಟ್ಟರೆ ಅದನ್ನ ಈಗ ಆಮೇಲೆ ಸರ್ ಈ ತಾಲೂಕಿನ ಗ್ರೇಡ್ 2 ಪಂಚಾಯತಿ ಕೊಡಕ್ಕೆ ಉಲ್ಲಂಘನೆ, ಕಾನೂನು ಉಲ್ಲಂಘನೆ ಅಂತ ತಾಲೂಕು 5,000 ಹೇಳ್ತಾರೆ. ಈಗ 13 ಮಂದಿನ ಸೆಕ್ರೆಟರಿ ಗ್ರೇಡ್ 2 13 ಮಂದಿಯನ್ನು ಎಲ್ಲಾ ಪಂಚಾಯತಿ ಒಬ್ಬ ಗ್ರೇಡ್ 2 ಸೆಕ್ರೆಟರಿ 2 ಪಂಚಾಯತಿ ಕೊಟ್ಟಾರ. ಪೈದೊಡ್ಡಿ ಶಿವ ಪೈದೊಡ್ಡಿ ಪಂಚಾಯತಿ ಶಿವರೆಡ್ಡಿ, ಆನೆ ಹೊಸೂರು ಗಜ್ಜಪ್ಪ, ಗುಂಡುಗೋಡು ಬಸಯ್ಯ, ರೋಡಲ್ ಮಂಡ ನಜೀರ್ ಸಾಬ್, ಉಪ್ಪಾಲ್ ಮಂಜಾಳ ನಜೀರ್ ಸಾಬ್, ಊರೂರು ಸಂಗಣ್ಣ ಅಂಗಡಿ, ನಾಗಲಾಪುರ ವೆಂಕಟೇಶ್, ಮಾವಿನಬಾವಿ ಹನುಮಂತ, ದೇವರಗುಪ್ಪು ದೇವಮ್ಮ, ಅದೊಂದು ಐತಿ. ಇವೆಲ್ಲ ಪಂಚಾಯತಿ ಗ್ರೇಡ್ ನೋಡಕ್ ಕೊಟ್ಟಾರೆ. ಅವ್ರು ಗ್ರೇಡ್ 2 ಕೊಡಬಾರ್ದು, ಕಾನೂನು ಉಲ್ಲಂಘನೆ ಅಂತ ಹೇಳ್ತಾರೆ. ಇವ್ರಿಗೆ ಯಾಕೆ ಕೊಟ್ಟರು? ಮಾಡಕ್ ಬಂದವ್ರಿಗೆ ಚೇಂಜ್ ಮಾಡಿದ್ರೆ ಹೊಸ ಮಂದಿನ ಮಾಡ್ಬೋದಲ್ಲ. ಈಗ ಯಾಕಂದ್ರೆ ಕಾನೂನು ಅಂದ್ರೆ ಯಾವ್ದು ಇರ್ಬೇಕಲ್ಲ, ಅಂದ್ರೆ ಯಾವ್ದು ಮಾಡಕ್ ಬರ್ತದೆ. ಈ ನಮ್ಮಂದ್ರೆ ಯಾರು ಲೀಡರ್ ಪಂಚಾಯತಿಗೆ ಅಷ್ಟೇ ಕಾನೂನು, ಬೇರೆ ರಾಜಕೀಯ ಒತ್ತಡ, ರಾಜಕೀಯ ದುರುಪಯೋಗ ಹೌದು. ಯಾರ ಮೇಲೆ ಆರೋಪ ಮಾಡ್ತಾರೆ ಈಗ ಏನು ಯಾರ ಮೇಲೆ ಆರೋಪ ಮಾಡಕ್ಕಿಲ್ಲ. ರಾಜಕೀಯ ಒತ್ತಡ ರಾಜಕೀಯ ಯಾರಂತ ಗೊತ್ತಿಲ್ಲ. ಇವ್ರೊಬ್ರು ಲೀಡರ್ ಹೇಳ್ತಾರ, ಅವ್ರೊಬ್ರು ಹೇಳ್ತಾರ, ಅವ್ರ ಮಾತು ಕೇಳೋದು ಇವ್ರ ಮಾತು ಕೇಳೋದು ಎಲ್ಲ ಸಾಕಾಗಿ ನಾವು ರಜೆ ತಗೊಂಡಿವಂತ ಐತ್ರಿ. ಅದು ಯಾವ ಪಕ್ಷ ಎಲ್ಲ ಪಕ್ಷ ನಾವು BJP ಪಕ್ಷ.